ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಟ್ರಸ್ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಅಲ್ಲಿ ಬರುವಂತಹ ಟ್ರಸ್ ಪ್ರಾಬ್ಲಮ್ ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಈ ಟ್ರಸ್ ಪ್ರಾಬ್ಲಮ್ ನಾವು ಎರಡು ರೀತಿಯಲ್ಲಿ ಸಾಲ್ವ್ ಮಾಡಬಹುದು. ಒಂದು ಜಾಯಿಂಟ್ ಮೆಥಡ್ ಮತ್ತೆ ಫ್ರಿಕ್ಷನ್ ಮೆಥಡ್. ಜಾಯಿಂಟ್ ಮೆಥಡ್ ಅಲ್ಲಿ ಯಾವಾಗ ಸಾಲ್ವ್ ಮಾಡೋದು, ಫ್ರಿಕ್ಷನ್ ಮೆಥಡ್ ಅಲ್ಲಿ ಹೇಗೆ ಸಾಲ್ವ್ ಮಾಡೋದು ನೋಡಿ. ಕ್ವಶನ್ ಕೊಟ್ಟಿದ್ರು, ಫೈಂಡ್ ದ ಫೋರ್ಸ್ ಇನ್ ಆಲ್ ದಿ ಮೆಂಬರ್ಸ್ ಆಫ್ ದಿ ಟ್ರಸ್ ಶೋನ್ ಬೈ ಮೆಥಡ್ ಆಫ್ ಜಾಯಿಂಟ್. ಅವ್ರು ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಮೆಥಡ್ ಆಫ್ ಜಾಯಿಂಟ್ ಅಲ್ಲಿ ಸಾಲ್ವ್ ಮಾಡ್ರಿ ಅಂತ. ಒಂದೊಂದ್ಸಲಿ ಏನ್ ಮಾಡ್ತಾರೆ, ಮೆಥಡ್ ಆಫ್ ಜಾಯಿಂಟ್ ಆಗಿರ್ಲಿ ಅಥವಾ ಮೆಥಡ್ ಆಫ್ ಫ್ರಿಕ್ಷನ್ ಅವ್ರು ಏನು ಕೊಡಲ್ಲ. ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ಕ್ವಶನ್ ನೋಡಿ, ಆಲ್ ದಿ ಮೆಂಬರ್ಸ್ ಆಫ್ ಟ್ರಸ್, ಫೋರ್ಸ್ ಇನ್ ಆಲ್ ದಿ ಮೆಂಬರ್ ಆಫ್ ಟ್ರಸ್, ಪ್ರತಿಯೊಂದು ಮೆಂಬರ್ ಆಫ್ ಟ್ರಸ್ ಇರುವಂತಹ ಮೆಂಬರ್ಗಳ ಫೋರ್ಸ್ ಗಳನ್ನ ಕಂಡುಹಿಡಿಯಕ್ಕೆ ಹೇಳಿದಾಗ ಏನ್ ಮಾಡಬೇಕು, ಜಾಯಿಂಟ್. ಅದೇ ಸ್ಪೆಸಿಫಿಕಲ್ ಒಂದು ಇಬ್ರು ಮೂರು ಮೆಂಬರ್ ಇಂದು ಫೋರ್ಸ್ ನ ಕಂಡುಹಿಡಿಯೋದಕ್ಕೆ ಹೇಳಿದ್ರೆ ಅವಾಗ ಫ್ರಿಕ್ಷನ್ ಮೆಥಡ್. ಇವಾಗ ಏನ್ ಮಾಡೋಣ, ಜಾಯಿಂಟ್ ಮೆಥಡ್ ನ ಈ ವಿಡಿಯೋದಲ್ಲಿ ನೋಡೋಣ. ನೆಕ್ಸ್ಟ್ ಫ್ರಿಕ್ಷನ್ ಮೆಥಡ್ ಇದ್ದು ವಿಡಿಯೋ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಈಗ ಏನ್ ಮಾಡ್ಬೇಕು, ಜಾಯಿಂಟ್ ಮೆಥಡ್ ಅಲ್ಲಿ ಮಾಡ್ಬೇಕಾದ್ರೆ ಈ ಪ್ರತಿಯೊಂದು ಏನು ನಮಗೆ ಸಿಸ್ಟಮ್ ಅನ್ನ ಕೊಟ್ಟಿದ್ದಾರೆ, ಆ ಸಿಸ್ಟಮ್ ಅಲ್ಲಿ ಮೆಂಬರ್ಸ್ ಗಳನ್ನ ಕಂಡುಹಿಡ್ಕೋಬೇಕು. ಎಷ್ಟು ಮೆಂಬರ್ ಗಳಿದ್ದಾರೆ, ಮೆಂಬರ್ ಗಳಂದ್ರೇನು, ಒಂದು ಜಾಯಿಂಟ್ ಮತ್ತೆ ಇನ್ನೊಂದು ಜಾಯಿಂಟ್ ನ ಕನೆಕ್ಟ್ ಮಾಡುವಂತವ್ರು. ಈಗ ಬಿ ಗೆ ಕನೆಕ್ಟ್ ಮಾಡ್ತಿರುವಂತದ್ದು ಒಂದು ಮೆಂಬರ್. ಎರಡು ಜಾಯಿಂಟ್ ಗಳನ್ನ ಕನೆಕ್ಟ್ ಮಾಡಿದ್ರೆ ಅದನ್ನ ಏನಂತ ಕರಿತೀವಿ, ಮೆಂಬರ್ ಅಂತ ಕರಿತೀವಿ. ಎ ಮತ್ತೆ ಬಿ ಜಾಯಿಂಟ್ ನ ಕನೆಕ್ಟ್ ಮಾಡ್ತಿರೋದು ಒಂದ್ ಮೆಂಬರ್. ಮೆಂಬರ್ ಎ ಬಿ, ನೆಕ್ಸ್ಟ್ ಮೆಂಬರ್ ಎ ಎಫ್. ಆ ರೀತಿ 1 2 3 4 5 6 7 8 9 10 11. ಟೋಟಲ್ ನೋಡಿ 1 2 3 4 5 6 7 8 9 10 11. ಟೋಟಲ್ ಎಷ್ಟು ಮೆಂಬರ್ಸ್ ಇರೋದು, 11 ಮೆಂಬರ್ಸ್. ಈಗ ಪ್ರತಿಯೊಂದು ಮೆಂಬರ್ಗೂ ಕೂಡ ನಾವು ಫ್ರೀ ಬಾಡಿ ಡಯಾಗ್ರಾಮ್ ನ ಬರೀಬೇಕು. ಯಾವ್ದ್ರಲ್ಲಿ, ಮೆಥಡ್ ಆಫ್ ಜಾಯಿಂಟ್ ಅಲ್ಲಿ ಪ್ರತಿಯೊಂದು ಮೆಂಬರ್ಗೂ ಕೂಡ ನಾವು ಫ್ರೀ ಬಾಡಿ ಡಯಾಗ್ರಾಮ್ ನ ಬರೀಬೇಕು. ಫ್ರೀ ಬಾಡಿ ಡಯಾಗ್ರಾಮ್ ನ ಬರೆಯೋದಕ್ಕಿಂತ ಮುಂಚೆ ನೋಡಿ, ಇಲ್ಲಿ ಒಂದು ಹಿಂಜ್ ಸಪೋರ್ಟ್ ಇದೆ, ಇನ್ನೊಂದು ರೋಲರ್ ಸಪೋರ್ಟ್ ಇದೆ. ಈ ರೋಲರ್ ಮತ್ತೆ ಹಿಂಜ್ ಸಪೋರ್ಟ್ ನ ನಾವು ರಿಸಾಲ್ವ್ ಮಾಡ್ಕೋಬೇಕು. ರಿಸಾಲ್ವ್ ಅಂತ ಅಂದ್ರೇನು, ಈ ಏನ್ ಸಪೋರ್ಟ್ ಗಳಿವೆ ಇವು ರಿಯಾಕ್ಷನ್ಸ್ ನ, ಸಪೋರ್ಟ್ ರಿಯಾಕ್ಷನ್ಸ್ ನ ಕೊಡ್ತವೆ. ಆ ಸಪೋರ್ಟ್ ರಿಯಾಕ್ಷನ್ಸ್ ನ ನಾವು ಕಂಡುಹಿಡ್ಕೋಬೇಕು. ಫಸ್ಟ್ ಇದು ಹಿಂಜ್ ಸಪೋರ್ಟ್ ಆಗಿರೋದ್ರಿಂದ ಎರಡು ರಿಯಾಕ್ಷನ್ ಅನ್ನ ಕೊಡುತ್ತೆ. ರಿಯಾಕ್ಷನ್ ಎ ವಿ, ರಿಯಾಕ್ಷನ್ ಅಟ್ ಎ ವಿ. ರಿಯಾಕ್ಷನ್ ಎ ವಿ ಅಂತ ಅಂದ್ರೇನು ನೋಡಿ, ರಿಸಲ್ಟ್ ಸಪೋರ್ಟಿವ್ ರಿಯಾಕ್ಷನ್ ಅಥವಾ ನಾರ್ಮಲ್ ರಿಯಾಕ್ಷನ್ ಅಟ್ ಎ ವರ್ಟಿಕಲಿ. ನೆಕ್ಸ್ಟ್ ರಿಯಾಕ್ಷನ್ ಅಟ್ ಎ ಹಾರಿಜಾಂಟಲಿ, RAH. ನೆಕ್ಸ್ಟ್ ಇನ್ನೊಂದು ಯಾವ್ದು ಸಪೋರ್ಟ್ ಇರೋದು, ರೋಲರ್ ಸಪೋರ್ಟ್. ರೋಲರ್ ಸಪೋರ್ಟ್ ಇದ್ದಾಗ ಕೇವಲ ಒಂದೇ ಒಂದು ರಿಯಾಕ್ಷನ್ ಬರುತ್ತೆ, ಯಾವುದು, ವರ್ಟಿಕಲ್ ರಿಯಾಕ್ಷನ್. ಅದಕ್ಕೆ RD ಅಂತ ತಗೊಂಡಿದ್ದೀನಿ. ಫಸ್ಟ್ ಇದನ್ನ ರಿಸಾಲ್ವ್ ಮಾಡಬೇಕು ಅಂತ ಅಂದ್ರೆ ನೋಡಿ, ನೋನ್ ಯಾವ್ಯಾವ ಇರೋದು, RAH, RAV, 60 ಕಿಲೋನ್ಯೂಟನ್, RD. ಇಷ್ಟನ್ನ ಯೂಸ್ ಮಾಡಿಕೊಂಡು ನಾವು ಇವಾಗ ವ್ಯಾಲ್ಯೂನ ಕಂಡುಹಿಡಿಯಬೇಕು, RAV ಇದು ಮತ್ತೆ RAH ಮತ್ತೆ RD. ಈಗ ಈಕ್ವಿಲಿಬ್ರಿಯಮಿನ ಕಂಡೀಷನ್ಗಳನ್ನ ಅಪ್ಲೈ ಮಾಡೋದು. ಮೊದಲನೇದು ಯಾವುದು, ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್. ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಅಂತಂದ್ರೆ ಎಲ್ಲ ಹಾರಿಜಾಂಟಲ್ ಫೋರ್ಸಸ್ಗಳು. ಹಾರಿಜಾಂಟಲ್ ಫೋರ್ಸಸ್ ನ ಕಂಡುಹಿಡಿಯಬೇಕಾದ್ರೆ ಏನ್ ಮಾಡ್ತೀವಿ, ಬಲಗಡೆ ಹೋಗ್ತಿರುವಂತಹ ಫೋರ್ಸ್ ಪಾಸಿಟಿವ್, ಎಡಗಡೆ ಹೋಗ್ತಿರುವಂತಹ ಫೋರ್ಸ್ಗಳು ನೆಗೆಟಿವ್. ಈಗ ಯಾವ್ಯಾವ ಹಾರಿಜಾಂಟಲ್ ಫೋರ್ಸ್ ಇದೆ, ಕೇವಲ ಒಂದೇ ಒಂದು ಹಾರಿಜಾಂಟಲ್ ಫೋರ್ಸ್ ಇದೆ, ಯಾವುದು, RAH. ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತಂದ್ರೆ ಇದು ಈಕ್ವಿಲಿಬ್ರಿಯಂ ಕಂಡೀಷನ್, ಮೊದಲನೇ ಈಕ್ವಿಲಿಬ್ರಿಯಂ ಕಂಡೀಷನ್. ಏನ್ ಮಾಡ್ತೀವಿ, 0 is equal to RAH. RAH ವ್ಯಾಲ್ಯೂ ಸಿಕ್ತು, ಎಷ್ಟು, 0. ಕೇವಲ ಒಂದೇ ಒಂದಲ್ವ ಇದ್ದಿದ್ದು. ನೆಕ್ಸ್ಟ್ ವರ್ಟಿಕಲ್, ಸಮೇಷನ್ ಆಫ್ ಎಫ್ ಆಫ್ ವೈ ಇಸ್ ಈಕ್ವಲ್ ಟು 0. ವರ್ಟಿಕಲ್ ಅಂದ್ರೆ ಮೇಲ್ಗಡೆ ಹೋಗ್ತಿರುವಂತದ್ದು ಪಾಸಿಟಿವ್, ಕೆಳಗಡೆ ಹೋಗ್ತಿರುವಂತದ್ದನ್ನ ನೆಗೆಟಿವ್ ಅಂತ ತಗೋಬೇಕು. ಇಲ್ಲಿ ವರ್ಟಿಕಲ್ ಫೋರ್ಸ್ RAV ಮೇಲೆ ಹೋಗ್ತಾ ಇದೆ. ಏನ್ ಮಾಡಬೇಕು, 0 is equal to ಪ್ಲಸ್ RAV. ನೆಕ್ಸ್ಟ್ 60 ಕಿಲೋನ್ಯೂಟನ್ ಕೆಳಗಡೆ ಬರ್ತಾ ಇದೆ. ಏನ್ ಮಾಡಬೇಕು, ಮೈನಸ್ 60. ಫೋರ್ಸ್ ಆಗಿರೋದ್ರಿಂದ ಕೊನೆಯಲ್ಲಿ ವ್ಯಾಲ್ಯೂ ಬರೆಯೋಣ, ಅಂದ್ರೆ SI ಯೂನಿಟ್ ನ ಕೊನೆಯಲ್ಲಿ ಬರೆಯೋಣ. ನೆಕ್ಸ್ಟ್ RD. RD ಏನ್ ಮಾಡ್ತಾ ಇದೆ, ಮೇಲೆ ಹೋಗ್ತಾ ಇದೆ. ಮೇಲೆ ಅಂತಂದ್ರೆ ಪ್ಲಸ್ RD. ಇವಾಗ ಏನ್ ಮಾಡಬಹುದು, ಈ 60 ನ ಈ ಕಡೆ ತಂದ್ರೆ ಏನಂತೆ, 60 is equal to RAV ಪ್ಲಸ್ RD. ಈಗ RAV ವ್ಯಾಲ್ಯೂ ಕೂಡ ಗೊತ್ತಿಲ್ಲ ನಮ್ಗೆ, RD ವ್ಯಾಲ್ಯೂ ಕೂಡ ಗೊತ್ತಿಲ್ಲ. ಅದನ್ನ ಹೇಗೆ ಕಂಡುಹಿಡಿಯೋದು, ಇನ್ನು ಕಂಡುಹಿಡಿದಿಲ್ಲ ಅಲ್ವಾ. ಏನ್ ಮಾಡೋಣ, ಇದನ್ನ ಈಕ್ವೇಶನ್ 1 ಅಂತ ಕೊಡ್ತೀನಿ. ಈಗ ಮೊದಲನೇ ಕಂಡೀಷನ್ ಹಾಕಿದ್ವಿ, ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್, ಸಮೇಷನ್ ಆಫ್ ಎಫ್ ಆಫ್ ವೈ ಹಾಕಿದ್ವಿ. ಮೂರನೇ ಈಕ್ವಿಲಿಬ್ರಿಯಂ ಕಂಡೀಷನ್ ಏನು, ಮೊಮೆಂಟಮ್.
ಸೊ ಮೊಮೆಂಟಮ್ ಇದ್ರದ್ದು ಅಕ್ರಾಸ್ ಆದ್ರೂ ತಗೋಬಹುದು, ಇದ್ರ ಅಕ್ರಾಸ್ ಆದ್ರೂ ತಗೋಬಹುದು. ಸೊ ನಾವೇನ್ ಮಾಡ್ಬೇಕು ಅಂತಂದ್ರೆ ಯಾವ ಪ್ಲೇಸ್ ಅಲ್ಲಿ ಜಾಸ್ತಿ ಫೋರ್ಸ್ ಗಳು ಆಕ್ಟ್ ಆಗ್ತಾ ಇದೆ ಆ ಪ್ಲೇಸ್ ಅನ್ನ ತಗೊಂಡು ನೋಡಿ. ಎ ಪಾಯಿಂಟ್ ಅಲ್ಲಿ ಏನಾಗ್ತಾ ಇದೆ, ಎರಡು ಫೋರ್ಸ್ ಆಕ್ಟ್ ಆಗ್ತಾ ಇದೆ, ಅದು RAH ಮತ್ತೆ RAB. ನೆಕ್ಸ್ಟ್ RD ಇಲ್ಲಿ ಕೇವಲ ಒಂದೇ ಒಂದು ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಸೊ ಯಾವ್ದನ್ನ ಸೆಲೆಕ್ಟ್ ಮಾಡಬೇಕು, ಪಾಯಿಂಟ್ ಎನ. ಸೊ ಏನಕ್ಕೆ ಸೆಲೆಕ್ಟ್ ಮಾಡೋದು ಅಂತ ನಾನು ತೋರಿಸ್ತೀನಿ ನೋಡಿ. ಯಾವುದೇ ಪಾಯಿಂಟ್ ನ ರೆಫರೆನ್ಸ್ ಪಾಯಿಂಟ್ ಆಗಿ ತಗೊಂಡಾಗ ಮೊಮೆಂಟಮ್ ನ ಕಂಡುಹಿಡಿಯೋದಕ್ಕೆ ಆ ಫೋರ್ಸ್ ಅಲ್ಲಿ ಆಕ್ಟ್ ಆಗ್ತಿರುವಂತಹ ಫೋರ್ಸ್ ಗಳ ಮೊಮೆಂಟಮ್ ಏನಾಗುತ್ತೆ, 0 ಆಗುತ್ತೆ. ಸೊ RAV ವ್ಯಾಲ್ಯೂ ಕೂಡ 0 ಆಗುತ್ತೆ. ನೆಕ್ಸ್ಟ್ RAH ವ್ಯಾಲ್ಯೂ ಕೂಡ 0 ಆಗುತ್ತೆ. ಇವಾಗ ಇನ್ನು ಉಳಿದಿರುವಂತಹ ಫೋರ್ಸ್ ಗಳವು 60 ಕಿಲೋ ನ್ಯೂಟನ್ ಮತ್ತೆ RD. ಸೊ ಎ ಪಾಯಿಂಟಿನ ರೆಫರೆನ್ಸ್ ಅಲ್ಲಿ ನೋಡ್ಬೇಕು. ಸೊ ಕ್ಲಾಕ್ ವೈಸ್ ರೊಟೇಷನ್ ಆದ್ರೆ ಪಾಸಿಟಿವ್, ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಆದ್ರೆ ನೆಗೆಟಿವ್. ಕ್ಲಾಕ್ ವೈಸ್ ಅಂದ್ರೆ ಬಲಗಡೆ ಬರಬೇಕು, ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಎಡಗಡೆ ಬರಬೇಕು. ನೋಡಿ ಪಾಯಿಂಟ್ ಎ ಅಲ್ಲಿ ಬೆರಳು ಇಟ್ಕೊಳ್ಳಿ, 60 ಕಿಲೋ ನ್ಯೂಟನ್ ಏನಾಗ್ತಾ ಇದೆ, ಕೆಳಗಡೆ ಹೋಗ್ತಾ ಇದೆ. ಸೊ ಕೆಳಗಡೆ ಕೈ ತಿರುಗಿಸಿದ್ರೆ ನನ್ನ ಕೈ ಯಾವ ಕಡೆ ತಿರುಗ್ತಾ ಇದೆ, ಬಲಗಡೆ. ಸೊ ಬಲಗಡೆ ಅಂದ್ರೆ ಕ್ಲಾಕ್ ವೈಸ್ ರೊಟೇಷನ್. ಸೊ 60 ಕಿಲೋ ನ್ಯೂಟನ್. ನೆಕ್ಸ್ಟ್ ಈ ರೆಫರೆನ್ಸ್ ಪಾಯಿಂಟ್ ಇಂದ ಈ 60 ಕಿಲೋ ನ್ಯೂಟನ್ ಇರುವಂತ ಡಿಸ್ಟೆನ್ಸ್ ಎಷ್ಟು, 2 ಮೀಟರ್. ಸೊ ಇಂಟು 2. ನಿಮಗೆ ಗೊತ್ತಿದೆ ಮೊಮೆಂಟಮ್ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ನೆಕ್ಸ್ಟ್ RD. ಸೊ RD ಏನ್ ಮಾಡ್ತಾ ಇದೆ ನೋಡಿ, ಪಾಯಿಂಟ್ ಎ ಇಟ್ಕೊಂಡಿದ್ದು RD ಮೇಲೆ ಹೋಗ್ತಾ ಇದೆ. ಮೇಲೆ ಅಂತಂದ್ರೆ ನನ್ನ ಕೈ ಯಾವ ಕಡೆ ತಿರುಗ್ತಾ ಇದೆ, ಎಡಗಡೆ. ಸೊ ಎಡಗಡೆ ತಿರುಗ್ತಾ ಇದ್ರೆ ಏನ್ ಮಾಡ್ಬೇಕು, ಮೈನಸ್ ಆಂಟಿ ಕ್ಲಾಕ್ ವೈಸ್ ರೊಟೇಷನ್. ಸೊ RD ಇಂಟು ಡಿಸ್ಟೆನ್ಸ್ ಎಷ್ಟು, ಪಾಯಿಂಟ್ ಎ ಇಂದ 2 ಪ್ಲಸ್ 2 ವಿಚ್ ಇಸ್ ಈಕ್ವಲ್ ಟು 4. ಇವಾಗ ವ್ಯಾಲ್ಯೂ ಏನಾಗುತ್ತೆ, ಇದು 0 0. ನೆಕ್ಸ್ಟ್ ಮೊಮೆಂಟಮ್ ಏನಕ್ಕೆ ಈಕ್ವಲ್ ಆಗಿರಬೇಕು, 0. ಸೊ ಈಕ್ವಿಲಿಬ್ರಿಯಂ ಕಂಡೀಷನ್ಗಳು ಎಲ್ಲದೂ ಕೂಡ ಈಕ್ವಲ್ ಟು 0 ಆಗಿರುತ್ತೆ. ಸೊ ವಿಚ್ ಈಸ್ ಈಕ್ವಲ್ ಟು 60 ಇಂಟು 2 120 ಮೈನಸ್ RD ಇಂಟು 4. ಈಗ ಈ RD ನ ಈ ಕಡೆ ತಗೊಂಡ್ಬರ್ತೀನಿ, ಏನಾಗುತ್ತೆ 4RD ವಿಚ್ ಈಸ್ ಈಕ್ವಲ್ ಟು 120. ಈ 4 ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಡಿನಾಮಿನೇಟರ್ ಬರುತ್ತೆ. ಸೊ ವಿಚ್ ಈಸ್ ಈಕ್ವಲ್ ಟು 4 1s 4 30s 4 3s 12 0. ಸೊ 30 ಕಿಲೋ ನ್ಯೂಟನ್ ಯಾವುದು, RD ವ್ಯಾಲ್ಯೂ. ಸೊ RD ವ್ಯಾಲ್ಯೂ ನನಗೆ ಸಿಕ್ಸ್ತು, ಎಷ್ಟು, 30 ಕಿಲೋ ನ್ಯೂಟನ್. ನೆಕ್ಸ್ಟ್ RAH ವ್ಯಾಲ್ಯೂ ಏನು, 0 ಕಿಲೋ ನ್ಯೂಟನ್. ನೆಕ್ಸ್ಟ್ RAV ವ್ಯಾಲ್ಯೂ ಕಂಡುಹಿಡಿಬೇಕು ಅಂದ್ರೆ RD ವ್ಯಾಲ್ಯೂನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಏನಾಗುತ್ತೆ, 60 ಇಸ್ ಈಕ್ವಲ್ ಟು RAV ಪ್ಲಸ್ RD ವ್ಯಾಲ್ಯೂ ಏನು, 30 ಕಿಲೋ ನ್ಯೂಟನ್. ಸೊ 30 ನ ಈ ಕಡೆ ತಗೊಂಡ್ಬಂದ್ರೆ ಏನಾಗುತ್ತೆ, 60 ಮೈನಸ್ 30 ವಿಚ್ ಈಸ್ ಈಕ್ವಲ್ ಟು RAV. ಸೊ RAV ವ್ಯಾಲ್ಯೂ ಏನಾಗುತ್ತೆ, ಫೈನಲ್ ಆಗಿ 60 ಮೈನಸ್ 30 ಅಂತ ಅಂದ್ರೆ ಪ್ಲಸ್ 30 ಕಿಲೋ ನ್ಯೂಟನ್. ಇವಾಗ ನೋಡಿ ಇದರ ವ್ಯಾಲ್ಯೂ ಕೂಡ 30 ಕಿಲೋ ನ್ಯೂಟನ್. ಸಪೋರ್ಟ್ ರಿಯಾಕ್ಷನ್ಸ್ ನಾವು ಕಂಡುಹಿಡಿದ್ವಿ. RAH ವ್ಯಾಲ್ಯೂ 0 ಆಯ್ತು. ನೋಡಿ ಇಲ್ಲೂ ಕೂಡ ವರ್ಟಿಕಲ್ ಫೋರ್ಸ್ ಎಷ್ಟಿದೆ, ವರ್ಟಿಕಲ್ ಸಪೋರ್ಟಿವ್ ಫೋರ್ಸ್ 30 ಕಿಲೋ ನ್ಯೂಟನ್. ಇಲ್ಲೂ ಕೂಡ ಸಪೋರ್ಟ್ ರಿಯಾಕ್ಷನ್ ಫೋರ್ಸ್ ಎಷ್ಟಿದೆ, 30 ಕಿಲೋ ನ್ಯೂಟನ್. ಆಮೇಲೆ ಡಯಾಗ್ರಾಮ್ ನ ನೋಡಿದ್ರೆ ಇ ಆಫ್ ಮತ್ತೆ ಇ ಆಫ್ ಎರಡು ಕೂಡ ಸೇಮ್. ಸೊ ಎರಡು ಕೂಡ ಸಿಮೆಟ್ರಿಕ್ ಇರೋದ್ರಿಂದ ಎರಡು ರೀತಿ ಪ್ರಾಬ್ಲಮ್ ಬರುತ್ತೆ. ಒಂದು ಸಿಮೆಟ್ರಿಕ್, ಇನ್ನೊಂದು ಆಂಟಿ ಸಿಮೆಟ್ರಿಕ್ ಡಯಾಗ್ರಾಮ್ ತರ ಕೊಡ್ತಾರೆ. ಸೊ ಸಿಮೆಟ್ರಿಕ್ ಡಯಾಗ್ರಾಮ್ ಕೊಟ್ಟಾಗ ಏನ್ ಮಾಡಬೇಕು, ಕೇವಲ ಹಾಫ್ ವ್ಯಾಲ್ಯೂನ ನಾವು ಹಾಫ್ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡಿದ್ರೆ ಸಾಕು. ಅಂದ್ರೆ ಇವಾಗ 11 ಮೆಂಬರ್ ನ ಕಂಡುಹಿಡಿಯುವಂತ ಅವಶ್ಯಕತೆ ಇಲ್ಲ. ಕೇವಲ ಅರ್ಧ ಇರೋರು 1 2 3 4 5 ಮತ್ತೆ BC 1 6. ಸೊ ಟೋಟಲ್ 6 ಮೆಂಬರ್ಸ್ ನಾನು ಕಂಡುಹಿಡಿದ್ರೆ ಅದೇ 6 ಮೆಂಬರ್ಸ್ ಇಲ್ಲಿ ನೋಡಿ, ಅವರ ಆಂಗಲ್ ಏನಿದೆ ಇಲ್ಲೂ ಕೂಡ ಸೇಮ್ ಆಂಗಲ್ ಇದೆ. ನೆಕ್ಸ್ಟ್ ಸಪೋರ್ಟ್ ರಿಯಾಕ್ಷನ್ಸ್ ಕೂಡ ಸೇಮ್ ಇದೆ. ನೆಕ್ಸ್ಟ್ ಓವರ್ಲ್ಯಾಪ್ ಮಾಡಿದ್ರೆ ಎರಡು ಕೂಡ ಸೇಮ್ ಆಗುತ್ತೆ. ಸೊ ಇವಾಗ ಏನಾಯ್ತು, ಸಿಮೆಟ್ರಿಕ್ ಆಗಿರೋದ್ರಿಂದ ಕೇವಲ ಅರ್ಧ ಕಂಡುಹಿಡಿಬೇಕು. ಇವಾಗ ಯಾವ್ದು ಕಂಡುಹಿಡಿಬೇಕು, 1 2 3 4 5 6 ಮೆಂಬರ್ಸಿನ ಫೋರ್ಸ್ ಗಳೇನು ಅಂತ ಕಂಡುಹಿಡಿಯೋಣ. ನಾನು ಅವಾಗಲೇ ಹೇಳಿದೆ ಪ್ರತಿಯೊಂದು ಮೆಂಬರ್ಗೂ ಕೂಡ ನಾವು ಫ್ರೀ ಬಾಡಿ ಡಯಾಗ್ರಾಮ್ ನ ಬಿಡಿಸಬೇಕು ಅಂತ. ಸೊ ಯಾವುದನ್ನ ಕನ್ಸಿಡರ್ ಮಾಡಬೇಕು. ಸೊ ಒಬ್ಬೊಬ್ರು ಏನ್ ಮಾಡ್ತಾರೆ, ಸ್ಟಾರ್ಟ್ ಎ ಇದೆ, ಸೊ ಎ ಇಂದ ಶುರು ಮಾಡೋದು. ನೋ, ಸ್ಟ್ರೆಸ್ ಪ್ರಾಬ್ಲಮ್ ಏನ್ ಹೇಳುತ್ತೆ ಅಂತಂದ್ರೆ, ನಾವು ಯಾವ ಪಾಯಿಂಟ್ ನ ಚೂಸ್ ಮಾಡಬೇಕು ಅಂತಂದ್ರೆ ಫೋರ್ಸ್ ನ ಕಂಡುಹಿಡಿಯೋದಕ್ಕೆ ಆ ಪಾಯಿಂಟ್ ಅಲ್ಲಿ ಕೇವಲ 2 ಅನ್ನೋನ್ಸ್ ಇರಬೇಕು. ಅಂದ್ರೆ 2 ಅನ್ನೋನ್ ಮೆಂಬರ್ಸ್ ಇರಬೇಕು. ನೋಡಿ ಎ ಇಂದ ಪಾಯಿಂಟ್ ನ ತಗೊಂಡ್ರೆ AB ಮತ್ತೆ AF ಎರಡು ಮೆಂಬರ್ಸ್ ಇದಾರಾ. ಸೊ ಎರಡು ಮೆಂಬರ್ಸ್ ಇರೋದ್ರಿಂದ 2 ಅನ್ನೋನ್, ನಾನು ಅದನ್ನ ಕನ್ಸಿಡರ್ ಮಾಡಬಹುದು. ನೆಕ್ಸ್ಟ್ ಬಿ ಪಾಯಿಂಟ್ ನ ತಗೊಂಡ್ರೆ ಎಷ್ಟು ಅನ್ನೋನ್ಸ್, BA BF BE BC. ಸೊ 4 ಅನ್ನೋನ್ಸ್ ಆಯ್ತು, ನಾನು ತಗೊಳಂಗಿಲ್ಲ. ನೆಕ್ಸ್ಟ್ ಎಫ್ ನ ನೋಡಿದ್ರೆ AF FE FB 3 ಅನ್ನೋನ್, ನಾನು ತಗೊಳಂಗಿಲ್ಲ. ನೆಕ್ಸ್ಟ್ ಇ ಕೂಡ ಅಷ್ಟೇ 1 2 3 4 4 ಅನ್ನೋನ್. ನೆಕ್ಸ್ಟ್ ಡಿ ಅಲ್ಲಿ ಏನಾಗಿದೆ, ಕೇವಲ 2 ಅನ್ನೋನ್ಸ್ ಇದೆ. ಸೊ ಏನಾದ್ರೂ ತಗೋಬಹುದು, ಡಿ ನಾದ್ರೂ ತಗೋಬಹುದು. ಸೊ ನಾನು ಏನ ತಗೊಳ್ತೀನಿ, ಫಸ್ಟ್ ಫ್ರೀ ಬಾಡಿ ಡಯಾಗ್ರಾಮ್ ಆಫ್
ಪಾಯಿಂಟ್ ಎ ಆರ್ ಆಯಿತು, ಜಾಯಿಂಟ್ ಎ ಆರ್ ಆಯಿತು, ಎರಡು ಒಂದೇ ಸೇಮ್. ಇವಾಗ ಯಾವ್ಯಾವ ಫೋರ್ಸ್ ಆಕ್ಟ್ ಆಗ್ತಾ ಇರೋದು? ಪಾಯಿಂಟ್ ಎ ಇಲ್ಲಿದೆ. ನೆಕ್ಸ್ಟ್ ಹಾರಿಜಾಂಟಲ್ ಫೋರ್ಸ್ ಎ ಎಫ್. ಸೊ ಯಾವುದನ್ನು ಕಂಡುಹಿಡಬೇಕು? ಫೋರ್ಸ್ನ ಕಂಡುಹಿಡಬೇಕು. ಸೊ ಫೋರ್ಸ್ ಅಕ್ರಾಸ್ ಎ ಎಫ್. ಮೆಂಬರ್ ಯಾವುದು? ಎ ಎಫ್. ಸೊ ಎರಡು ಪಾಯಿಂಟ್ನ ಜೋಡಿಸುವಂತದ್ನ ಏನಂತ ಕರಿತೀವಿ? ಮೆಂಬರ್ ಅಂತ ಕರಿತೀವಿ. ಸೊ ಮೆಂಬರ್ ಯಾರು? ಎ ಎಫ್. ಫೋರ್ಸ್ ಎ ಎಫ್. ನೆಕ್ಸ್ಟ್ ಇದೇನಾಗುತ್ತೆ? ಫೋರ್ಸ್ ಎ ಬಿ. ಸೊ ಇವೆರಡರ ಮಧ್ಯೆ ಇರುವಂತಹ ಆಂಗಲ್ ಯಾವುದು? 60 ಡಿಗ್ರಿ. ಮತ್ತೆ ಈ ಎಗೆ ಎರಡು ಸಪೋರ್ಟ್ ರಿಯಾಕ್ಷನ್ಸ್ ಇದೆ. ಯಾವುದು? ರಿಯಾಕ್ಷನ್ ಎ ಎಚ್ ಮತ್ತೆ ರಿಯಾಕ್ಷನ್ ಎ. ಸೊ ಒಬ್ಬರಿಗೆ ಒಂದೊಂದು ಸರಿ ಏನಾಗುತ್ತೆ, ಕ್ಲಾಸಲ್ಲಿ ಹೇಳ್ಕೊಟ್ಟಿರ್ತಾರೆ, ಒಂದು ಫೋರ್ಸ್ನ ಈ ಕಡೆ ತೊಳಿ, ಒಂದು ಫೋರ್ಸ್ನ ಆ ಕಡೆ ತೊಳಿ. ನೋ, ಒಂದು ಪಾಯಿಂಟ್ ಇದೆ ಅಂತಂದ್ರೆ ನೀವು ಯಾವ ಫೋರ್ಸ್ ಅನ್ನ ಕಂಡುಹಿಡಿಬೇಕು, ಇವೆರಡು ಫೋರ್ಸ್ ಕಂಡುಹಿಡಿಬೇಕಲ್ವಾ, ಎರಡು ಫೋರ್ಸ್ಗಳನ್ನು ಔಟ್ವರ್ಡ್ ತಗೋಬೇಕು. ಈಸಿ ಮೆಥಡ್ ಅಲ್ಲಿ ಸಾಲ್ವ್ ಮಾಡಬೇಕು ಅಂತಂದ್ರೆ ನೀವು ಎರಡು ಫೋರ್ಸ್ನ ಔಟ್ವರ್ಡ್ ತಗೊಳ್ಳಿ. ಒಬ್ಬೊಬ್ರು ಏನ್ ಹೇಳ್ತಾರೆ ಇನ್ವರ್ಡ್ ತಗೋಬೇಕು, ಕೆಲವು ಫೋರ್ಸ್ನ ಔಟ್ವರ್ಡ್ ತಗೋಬೇಕು. ನೋ, ಎರಡು ಫೋರ್ಸ್ನ ಔಟ್ವರ್ಡ್. ಸೊ ಎರಡು ಫೋರ್ಸ್ನ ಔಟ್ವರ್ಡ್ ತಗೊಂಡಾದ್ಮೇಲೆ ಒಂದು ಹಾರಿಜಾಂಟಲ್ ಫೋರ್ಸ್ ಆಯ್ತು, ಇದು ಇನ್ಕ್ಲೈನ್ ಫೋರ್ಸ್ ಅಂತಂದ್ರೇನು? ಸಮ್ ಆಂಗಲ್ ಅಲ್ಲಿ ಬೆಂಡ್ ಆಗಿದೆ. ಸೊ ನಾವು ಅವಾಗ ಸಾಲ್ವ್ ಮಾಡೋಕ್ಕಾಗಲ್ಲ. ಸೊ ಏನ್ ಮಾಡ್ಬೇಕು? ಇದನ್ನ ರಿಸಾಲ್ವ್ ಮಾಡಬೇಕು. ರಿಸಾಲ್ವ್ ಹೇಗೆ ಮಾಡ್ತೀರಾ ನೋಡಿ, ಒಂದು ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಫೋರ್ಸ್ ಗಳಾಗಿ ರಿಸಾಲ್ವ್ ಮಾಡಬೇಕು. ಫಸ್ಟ್ ಫೋರ್ಸ್ ಬರೀರಿ RAB. ನೆಕ್ಸ್ಟ್ ಹಾರಿಜಾಂಟಲ್ ರಿಸಾಲ್ವ್ ಮಾಡಬೇಕಾದ್ರೆ ಕಾಸ್ ನ ಯೂಸ್ ಮಾಡಬೇಕು. ಕಾಸ್ ಥೀಟಾ ವ್ಯಾಲ್ಯೂ ಏನು? 60. ನೆಕ್ಸ್ಟ್ ವರ್ಟಿಕಲ್ ನೋಡಿ, ಇದು ಹೊರಗಡೆ ಹೋಗ್ತಾ ಇರೋದ್ರಿಂದ ಇದನ್ನು ಕೂಡ ಹೊರಗಡೆ ಕಳಿಸ್ತಾ ಇದೆ, ಎರಡು. ನೆಕ್ಸ್ಟ್ FAB. ವರ್ಟಿಕಲ್ ಫೋರ್ಸ್ ನ ಏನಂತ ತಗೋಬೇಕು? ಸೈನ್. ಸೊ ಡಿಗ್ರಿ ಎಷ್ಟು? 60. FAB 60 ಡಿಗ್ರಿ. ಇವಾಗ ಎರಡನ್ನೂ ಕೂಡ ರಿಸಾಲ್ವ್ ಮಾಡಿದ್ವಿ. ಹಾರಿಜಾಂಟಲ್ ಫೋರ್ಸ್, ನೆಕ್ಸ್ಟ್ ಸಪೋರ್ಟ್ ರಿಯಾಕ್ಷನ್. ಇವಾಗ ಏನ್ ಮಾಡಬೇಕು ಅಂತ ಅಂದ್ರೆ ಪಾಯಿಂಟ್ ಎಗೆ ಈಕ್ವಿಲಿಬ್ರಿಯಂ ಕಂಡೀಷನ್ ಹಾಕಿ. ಯಾವ? ಫಸ್ಟ್ ಎರಡು ಈಕ್ವಿಲಿಬ್ರಿಯಂ ಕಂಡೀಷನ್. ಮೊದಲನೇ ಈಕ್ವಿಲಿಬ್ರಿಯಂ ಕಂಡೀಷನ್ ಯಾವುದು? ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0. ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಅಂತ ಅಂದ್ರೆ ಏನು? ಹಾರಿಜಾಂಟಲ್ ಫೋರ್ಸ್ ವ್ಯಾಲ್ಯೂ ಏನಾಗಿರುತ್ತೆ? 0 ಆಗಿರುತ್ತೆ ಅಂತ ಅರ್ಥ. ಹಾರಿಜಾಂಟಲ್ ಅಂದ್ರೆ ಬಲಗಡೆ ಹೋಗ್ತಿರುವಂತಹ ಫೋರ್ಸ್ ಪಾಸಿಟಿವ್, ಎಡಗಡೆ ಹೋಗ್ತಿರುವಂತಹ ಫೋರ್ಸ್ ನೆಗೆಟಿವ್. ಯಾವ್ಯಾವ್ದಿದೆ ನೋಡಿ, RAH, FAB cos 60 ಡಿಗ್ರಿ, FAH, ಈ ಮೂರು ಕೂಡ ಹಾರಿಜಾಂಟಲ್ ಫೋರ್ಸಸ್ಗಳು. ಸೊ 0 is equal to RAH ಯಾವ ಕಡೆ ಹೋಗ್ತಾ ಇದೆ? ಬಲಗಡೆ. ಸೊ ಬಲಗಡೆ ಹೋಗ್ತಿದ್ರೆ ಪಾಸಿಟಿವ್ RAH. ನೆಕ್ಸ್ಟ್ FAB cos θ ಯಾವ ಕಡೆ ಹೋಗ್ತಿದೆ? ಬಲಗಡೆ. ಸೊ ಪ್ಲಸ್ FAB cos θ ಬರಬೇಕು. θ ವ್ಯಾಲ್ಯೂ ಏನು? 60 ಡಿಗ್ರಿ. ಸೊ cos 60 ಡಿಗ್ರಿ. ನೆಕ್ಸ್ಟ್ RAB. ಸೊ RAB ಏನ್ ಮಾಡ್ತೀವಿ? ಸಾರಿ, RAB ತಗೊಂಡಿಲ್ಲ, FAB. ನೆಕ್ಸ್ಟ್ FAF. ಸೊ FAF ಕೂಡ ಒಂದು ಹಾರಿಜಾಂಟಲ್ ಫೋರ್ಸ್. ಸೊ ಯಾವ ಕಡೆ ಹೋಗ್ತಾ ಇದೆ? ಬಲಗಡೆ. ಸೊ ಏನ್ ಮಾಡಬೇಕು? ಪ್ಲಸ್ ತಗೋಬೇಕು. ಪ್ಲಸ್ FAF. ಈಗ ನೋಡಿದ್ರೆ RH ವ್ಯಾಲ್ಯೂ ಕೂಡ ನಮಗೆ ಗೊತ್ತಿಲ್ಲ. ಸೊ ಈಗ RAH ವ್ಯಾಲ್ಯೂ. ಸೊ RAH ವ್ಯಾಲ್ಯೂ ಏನಿದೆ? RAH ವ್ಯಾಲ್ಯೂ 0 ಕಿಲೋ ನ್ಯೂಟನ್ ನಮಗೆ ಸಿಕ್ಕಿತ್ತು. ಸೊ 0 ಕಿಲೋ ನ್ಯೂಟನ್. ಸೊ ಇಲ್ಲಿ RAH ವ್ಯಾಲ್ಯೂನ ತೆಗೆದಾಕ್ಬಿಡಿ. ನೆಕ್ಸ್ಟ್ FAB ವ್ಯಾಲ್ಯೂ ನನಗೆ ಇನ್ನೂ ಗೊತ್ತಿಲ್ಲ. FAF ವ್ಯಾಲ್ಯೂ ಕೂಡ ನನಗೆ ಗೊತ್ತಿಲ್ಲ. ಸೊ ಏನ್ ಮಾಡೋಣ? ನೆಕ್ಸ್ಟ್ ಇನ್ನೊಂದು ಈಕ್ವಿಲಿಬ್ರಿಯಂ ಕಂಡೀಷನ್ ಏನು? ವರ್ಟಿಕಲ್ ಫೋರ್ಸಸ್ ಗಳಿಗೆ f of y is equal to 0. ಸೊ ಇದನ್ನ ಅಪ್ಲೈ ಮಾಡೋಣ. ಸೊ f of y ಯಾವುದು? ವರ್ಟಿಕಲ್ ಫೋರ್ಸಸ್ ಯಾವಿದೆ? RAB, FAB sin 60 ಡಿಗ್ರಿ, ಎರಡೇ ಇದೆ. ಸೊ RAB ಏನ್ ಮಾಡ್ತಾ ಇದೆ? ಮೇಲ್ಗಡೆ ಹೋಗ್ತಾ ಇದೆ. ಮೇಲ್ಗಡೆ ಹೋಗ್ತಿದ್ರೆ ವರ್ಟಿಕಲ್ ಫೋರ್ಸಸ್ ಪ್ಲಸ್. ಸೊ RAB. ನೆಕ್ಸ್ಟ್ FB sin 60 ಮೇಲೆ ಹೋಗ್ತಾ ಇದೆ. ಸೊ ಪ್ಲಸ್ FAB sin 60 ಡಿಗ್ರಿ. 0 is equal to RAB ವ್ಯಾಲ್ಯೂ ಏನು? 30 ಕಿಲೋ ನ್ಯೂಟನ್. ಸೊ 30 ಪ್ಲಸ್ FAB ಏನು? FAB ವ್ಯಾಲ್ಯೂ ಗೊತ್ತಿಲ್ಲ. ಸೊ FAB sin 60. ಈಗ FAB ವ್ಯಾಲ್ಯೂ ಕಂಡುಹಿಡಿಬೇಕು ಅಂದ್ರೆ 30 ನ ಈ ಕಡೆ ಕಳಿಸ್ತೀನಿ. ಏನಾಯ್ತು? -30 which is equal to FAB sin 60 ಡಿಗ್ರಿ. ಈಗ ಕೇವಲ ನನಗೆ FAB ವ್ಯಾಲ್ಯೂ ಬೇಕು. ಸೊ ಏನ್ ಮಾಡ್ತೀನಿ? sin 60 ನ ಕೂಡ ಈ ಕಡೆ ಕಳಿಸ್ತೀನಿ. ಅವಾಗ ಏನಾಯ್ತು? ಡಿನಾಮಿನೇಟರ್ ಬರುತ್ತೆ sin 60 ಡಿಗ್ರಿ. -30 divided by sin 60. ಸೊ
ಸೊ ಎಫ್ ಎ ಬಿ ವ್ಯಾಲ್ಯೂ ಏನ್ ಬರುತ್ತೆ ಕ್ಯಾಲ್ಕುಲೇಟರ್ ಹಾಕಿದ್ರೆ -30 ಡಿವೈಡೆಡ್ ಬೈ sin 60 -34.641 ಕಿಲೋ ನ್ಯೂಟನ್. ಸೊ ಅಷ್ಟು ಟೀಚರ್ಸ್ ಏನ್ ಹೇಳ್ಕೊಡ್ತಾರೆ, ಮೈನಸ್ ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿ. ನೋ, ಮೈನಸ್ ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಬೇಡಿ. ಹೇಗೆ ಅಂತ ನಾನು ಹೇಳ್ತೀನಿ ನೋಡಿ. ಎರಡು ಟೈಪ್ ಆಫ್ ಫೋರ್ಸಸ್ ಗಳು ಬರುತ್ತೆ. ಒಂದು ಕಾಂಪ್ರೆಸಿವ್ ಫೋರ್ಸ್, ಇನ್ನೊಂದು ಟೆನ್ಸೈಲ್ ಫೋರ್ಸ್. ಸೊ ಟೆನ್ಸೈಲ್ ಫೋರ್ಸ್ ಅಂತಂದ್ರೇನು, ಫೈನಲ್ ವ್ಯಾಲ್ಯೂ ಪ್ಲಸ್ ಬಂದ್ರೆ ಟೆನ್ಸೈಲ್ ಫೋರ್ಸ್, ಫೈನಲ್ ವ್ಯಾಲ್ಯೂ ಏನಾದ್ರೂ ನೆಗೆಟಿವ್ ಬಂದ್ರೆ ಕಾಂಪ್ರೆಸಿವ್ ಫೋರ್ಸ್. ಸೊ ಇವಾಗ ಏನ್ ಮಾಡಬೇಕು, ಸಿ ಅಂತ ಇದ್ರ ಪಕ್ಕದಲ್ಲಿ ಬರೀರಿ. ಸೊ ಯಾವ ವ್ಯಾಲ್ಯೂ ಗೊತ್ತಾಯ್ತು ನನಗೆ, ಎಫ್ ಎ ಬಿ ವ್ಯಾಲ್ಯೂ ಗೊತ್ತಾಯ್ತು. ಎಷ್ಟು, -34.641 ಕಿಲೋ ನ್ಯೂಟನ್ ಕಾಂಪ್ರೆಸಿವ್ ಫೋರ್ಸ್. ಯಾಕೆ, ಮೈನಸ್ ಇರೋದ್ರಿಂದ ಕಾಂಪ್ರೆಸಿವ್ ಫೋರ್ಸ್. ಇವಾಗ ಎಫ್ ಎ ಬಿ ವ್ಯಾಲ್ಯೂ ಗೊತ್ತಾಯ್ತಾ, ನೋಡಿ ಅನ್ನೋನ್ ಎಫ್ ಎ ಬಿ ಇತ್ತು ಮತ್ತೆ ಎಫ್ ಎ ಎಫ್ ಇತ್ತು. ಈಗ ಎಫ್ ಎ ಬಿ ವ್ಯಾಲ್ಯೂ ಗೊತ್ತಾಗಿದೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, which is equal to 0, which is equal to FAB ವ್ಯಾಲ್ಯೂ ಏನು, ಮೈನಸ್ ಇದ್ರೆ ಹಂಗೆ ಹಾಕ್ಬೇಕು ಮೈನಸ್ ಅಂತ, -34.641 ಕಿಲೋ ನ್ಯೂಟನ್ ಇಂಟು sin 60, ಸಾರಿ cos 60, ನೆಕ್ಸ್ಟ್ ಪ್ಲಸ್ ಎಫ್ ಎ ಎಫ್. ಈಗ ಈ ಮೈನಸ್ ಇರುವಂತದ್ದನ್ನ ಈ ಕಡೆ ತಗೊಂಡ್ರೆ ಏನಾಗುತ್ತೆ, ಎಫ್ ಎ ಎಫ್ ಇಸ್ ಈಕ್ವಲ್ ಟು 34.641 cos 60 ಡಿಗ್ರಿ. ಕ್ಯಾಲ್ಕುಲೇಟರ್ ಸಾಲ್ವ್ ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ, 19.32 ಕಿಲೋ ನ್ಯೂಟನ್. ಸೊ ಇದು ಪಾಸಿಟಿವ್ ಆಗಿ ಬಂತು. ಸೊ ಪಾಸಿಟಿವ್ ಆಗಿ ಬಂದ್ರೆ ಏನ್ ಮಾಡಬೇಕು, ಟೆನ್ಸೈಲ್ ಫೋರ್ಸ್. ಈಗ ಯಾವ್ದ್ರದ್ದು ಕಂಡು ಹಿಡ್ಕೊಂಡ್ವಿ, ಎಫ್ ಎ ಎಫ್. ಸೊ ಎಫ್ ಎ ಎಫ್ ವ್ಯಾಲ್ಯೂ ಏನು, 17.32 ಕಿಲೋ ನ್ಯೂಟನ್, ವಿಚ್ ಇಸ್ ದ ಟೆನ್ಸೈಲ್ ಫೋರ್ಸ್. ಈಗ ಎರಡು ಫೋರ್ಸ್ ಆಯ್ತು. ಅನ್ನೊಂದು ಕಂಡುಹಿಡಿಬೇಕಿತ್ತು, ಸಿಮೆಟ್ರಿಕ್ ಆಗಿರೋದ್ರಿಂದ 6 ಕಂಡುಹಿಡಿಬೇಕು. 6ರಲ್ಲಿ 2 ಆಗಿದೆ, ಇನ್ನು 4 ಕಂಡುಹಿಡಿಯೋಣ. ಈಗ ಯಾವ್ಯಾವುದು ಆಯ್ತು ಮೆಂಬರ್ಸ್, ಎಫ್ ಎ ಬಿ ಆಯ್ತು ಮತ್ತೆ ಎಫ್ ಎ ಎಫ್ ಆಯ್ತು. ಈಗ ಮತ್ತೆ ಕನ್ಸಿಡರ್ ಮಾಡಿ ಬಿ ಎಫ್. ಸೊ ಈ ಹಾಫ್ ನ ಕನ್ಸಿಡರ್ ಮಾಡಬೇಕಾದ್ರೆ ಇದನ್ನಾರ ಸಾಲ್ವ್ ಮಾಡ್ಬೋದು, ಇದನ್ನಾರ ಸಾಲ್ವ್ ಮಾಡ್ಬೋದು. ಸೊ ನಾನು ಇಷ್ಟ ಹಾಫ್ ನ ಸಾಲ್ವ್ ಮಾಡ್ತೀನಿ. ಈಗ ಬಿ ಪಾಯಿಂಟ್ ನ ಕನ್ಸಿಡರ್ ಮಾಡಿದ್ರೆ ಎಷ್ಟು ಅನ್ನೋನ್ಸ್ ಇದೆ, ಬಿ ಎಫ್, ಬಿಇ, ಬಿ ಸಿ ವ್ಯಾಲ್ಯೂ ಗೊತ್ತಿಲ್ಲ, ಆದ್ರೆ ಬಿ ಎ ವ್ಯಾಲ್ಯೂ ಗೊತ್ತಿದೆ. ಸೊ ಎಷ್ಟಾಯ್ತು, 1 2 3 ಅನ್ನೋನ್ಸ್ ನಾನು ತಗೊಳಂಗಿಲ್ಲ. ನೆಕ್ಸ್ಟ್ ಎಫ್ ನ ಕನ್ಸಿಡರ್ ಮಾಡಿದ್ರೆ ಎಫ್ ಎ ಎಫ್ ಬಿ ಮತ್ತೆ ಎಫ್ ಇ. ಸೊ 2 ಅನ್ನೋನ್ಸ್. ಸೊ ನಾನು ಎಫ್ ನ ಕನ್ಸಿಡರ್ ಮಾಡಬೇಕು. ಇವಾಗ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ ಪಾಯಿಂಟ್ ಎಫ್ ಅಥವಾ ಜಾಯಿಂಟ್ ಎಫ್. ಸೊ ಪಾಯಿಂಟ್ ಎಫ್ ನ ಕನ್ಸಿಡರ್ ಮಾಡಿದ್ರೆ ಯಾವ್ಯಾವ್ದಿದೆ, ಪಾಯಿಂಟ್ ಎಫ್. ಸೊ ಬಲಗಡೆ ಎಫ್ ಎಫ್ ಇ, ನೆಕ್ಸ್ಟ್ ಮೇಲ್ಗಡೆ ಹೋಗ್ತಿರೋಂಥದ್ದೇನು ಫೋರ್ಸ್ ಎಫ್ ಬಿ, ನೆಕ್ಸ್ಟ್ ಈ ಕಡೆ ಫೋರ್ಸ್ ಎ ಎಫ್. ಎ ಎಫ್ ವ್ಯಾಲ್ಯೂ ಗೊತ್ತಿದೆ, ಫೋರ್ಸ್ ಎ ಎಫ್ ವ್ಯಾಲ್ಯೂ ಏನು, 13.32 ಕಿಲೋ ನ್ಯೂಟನ್, ಸಾರಿ 17.32 ಕಿಲೋ ನ್ಯೂಟನ್. ಇವಾಗ ಎಫ್ ಎ ಎಫ್ ವ್ಯಾಲ್ಯೂ ಗೊತ್ತಿದೆ. ಸೊ ಇನ್ನು ಉಳಿದಿರೋಂಥದ್ರ ವ್ಯಾಲ್ಯೂ ಗೊತ್ತಿಲ್ಲ. ಇವಾಗ ಇಲ್ಲೇನಾದ್ರೂ ಇನ್ಕ್ಲೈನ್ ಫೋರ್ಸಸ್ ಇದೆಯಾ, ಇನ್ಕ್ಲೈನ್ ಅಂದ್ರೇನು, ಸಮ್ ಆಂಗಲ್ ಅಲ್ಲಿ ಬೆಂಟ್ ಆಗಿರೋಂಥದ್ದು. ಸೊ ಯಾವ್ದು ಇಲ್ಲ. ಇವಾಗ ಈಕ್ವಿಲಿಬ್ರಿಯಂ ಇಂದ 2 ಕಂಡೀಷನ್ ಅಪ್ಲೈ ಮಾಡಿ. ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0, ಬಲಗಡೆ ಹೋಗ್ತಿದ್ರೆ ಪ್ಲಸ್, ಎಡಗಡೆ ಹೋಗ್ತಿದ್ರೆ ಮೈನಸ್. ಸೊ ಯಾವ್ಯಾವ್ದಿದೆ ನೋಡಿ, ಎಫ್ ಫೋರ್ಸ್ ಎಫ್ ಇ. ಸೊ ಫೋರ್ಸ್ ಎಫ್ ಇ ಬಲಗಡೆ ಹೋಗ್ತಾ ಇದೆ, ಸೊ ಪ್ಲಸ್ ಎಫ್ ಇ. ನೆಕ್ಸ್ಟ್ ಫೋರ್ಸ್ ಎ ಎಫ್ ಏನ್ ಮಾಡ್ತಾ ಇದೆ, ಎಡಗಡೆ ಹೋಗ್ತಾ ಇದೆ, ಸೊ ಮೈನಸ್ ಫೋರ್ಸ್ ಎ ಎಫ್. ಈಗ ಮೈನಸ್ ಇರುವಂತದ್ದನ್ನ ಈ ಕಡೆ ತಂದ್ರೆ ಏನಾಗುತ್ತೆ, ಫೋರ್ಸ್ ಎ ಎಫ್ ವಿಚ್ ಈಸ್ ಈಕ್ವಲ್ ಟು ಫೋರ್ಸ್ ಎಫ್ ಇ. ಫೋರ್ಸ್ ಎ ಎಫ್ ವ್ಯಾಲ್ಯೂ ಏನಿದೆ ನನಗೆ ಆಲ್ರೆಡಿ ಗೊತ್ತಿದೆ, 17.32. ಸೊ 17.32 ವಿಚ್ ಈಸ್ ಈಕ್ವಲ್ ಟು ಫೋರ್ಸ್ ಎಫ್ ಇ. ಫೋರ್ಸ್ ಎ ಎಫ್ ವ್ಯಾಲ್ಯೂ ಗೊತ್ತಿತ್ತು. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಫೋರ್ಸ್ ಎಫ್ ಇ ವ್ಯಾಲ್ಯೂ ಕೂಡ ಸೇಮ್ ಇದೆ. ಸೊ ಇವಾಗ ಏನ್ ಬಂತು, ಫೋರ್ಸ್ ಎಫ್ ಇ which is equal to 17.32 ಕಿಲೋ ನ್ಯೂಟನ್. ನೆಕ್ಸ್ಟ್ ಪಾಸಿಟಿವ್ ಇದೆಯಾ, ಸೊ ಏನ್ ಮಾಡಬೇಕು, ಟೆನ್ಸೈಲ್ ಫೋರ್ಸ್. ನೆಕ್ಸ್ಟ್ ಸಮೇಷನ್ ಆಫ್ ಎಫ್ ಆಫ್ ವೈ, ಎರಡನೇ ಕಂಡೀಷನ್ ಕೂಡ ಅಪ್ಲೈ ಮಾಡಬೇಕು. ಮೇಲ್ಗಡೆ ಹೋಗ್ತಿದ್ರೆ ಪ್ಲಸ್, ಕೆಳಗಡೆ ಹೋಗ್ತಿದ್ರೆ ಮೈನಸ್. ನೆಕ್ಸ್ಟ್ ಯಾವುದು ಫೋರ್ಸ್ ಇರೋದು, ಕೇವಲ ಒಂದೇ ಒಂದು ಫೋರ್ಸ್ ಇದೆ. ಸೊ 0 is equal to ಮೇಲ್ಗಡೆ ಹೋಗ್ತಿದೆ ಅಂದ್ರೆ ಪ್ಲಸ್ ಎಫ್ ಎಫ್ ಬಿ. ಸೊ ಎಫ್ ಎಫ್ ಬಿ ವ್ಯಾಲ್ಯೂ ಏನಾಗುತ್ತೆ, 0. ಎಫ್ ಎಫ್ ಬಿ ವಿಚ್ ಈಸ್ ಈಕ್ವಲ್ ಟು 0. 0 ಏನಾದ್ರೂ ಬಂದ್ರೆ ಟೆನ್ಸೈಲ್ ಬರಿಬಾರ್ದು, ಕಂಪ್ರೆಸಿವ್ ಬರಿಬಾರ್ದು, ಹಾಗೆ ಬಿಡಬೇಕು. 6 ಕಂಡುಹಿಡಿಯಕ್ಕೆ ಹೇಳಿದ್ರೆ 6 ಮೆಂಬರ್ಸ್, 4 ಮೆಂಬರ್ಸ್ ಆಯ್ತು. ಇನ್ನ 2 ಎಫ್ ಎ ಬಿ ಕೂಡ ಆಯ್ತು, ಸಾರಿ ಎಫ್ ಬಿ ಕೂಡ ಆಯ್ತು. ನೆಕ್ಸ್ಟ್ ಎಫ್ ಇ ಕೂಡ ಆಯ್ತು. ಇನ್ನು ಉಳಿದಿರುವಂತದ್ದೇನು, ಎಫ್ ಬಿ ಇ ವ್ಯಾಲ್ಯೂ ಕಂಡುಹಿಡಿಬೇಕು, ಬಿ ಸಿ ವ್ಯಾಲ್ಯೂ ಕಂಡುಹಿಡಿಬೇಕು. ಅಂದ್ರೆ ಪಾಯಿಂಟ್ ಯಾವುದು, ಬಿ. ಸೊ ಎಷ್ಟು ಅನ್ನೋನ್ಸ್, 1 ಅನ್ನೋನ್ 2 ಅನ್ನೋನ್. ಸೊ 2 ಅನ್ನೋನ್ ಇರೋದ್ರಿಂದ ಪಾಯಿಂಟ್ ಬಿ ನ ಕನ್ಸಿಡರ್ ಮಾಡಬಹುದು. ಸೊ ಎಫ್ ಬಿ ಡಿ ಆಫ್
ಪಾಯಿಂಟ್ ಬಿ. ಪಾಯಿಂಟ್ ಬಿ ಇಂದ ಯಾವ ಫೋರ್ಸ್ ಹೋಗ್ತಾ ಇದೆ ನೋಡಿ, ಎಫ್ ಬಿ ಸಿ, ಎಫ್ ಬಿಇ, ಎಫ್ ಫೋರ್ಸ್ ಬಿ ಎಫ್, ನೆಕ್ಸ್ಟ್ ಫೋರ್ಸ್ ಎ ಬಿ. ನೋಡಿ ಎ ಬಿ. ಈಗ ಫೋರ್ಸ್ ಎ ಬಿ ವ್ಯಾಲ್ಯೂ ಗೊತ್ತಿದೆಯಾ? ಹೌದು ಗೊತ್ತಿದೆ. ಎಷ್ಟು? -34.641 ಕಿಲೋಮೀಟರ್. ನೆಕ್ಸ್ಟ್ ಎಫ್ ಬಿ ಎಫ್ ವ್ಯಾಲ್ಯೂ ಗೊತ್ತಿದೆಯಾ? ಬಿ ಎಫ್ ನೋಡಿ, ಎಫ್ ಬಿ ಬಿ ಎಫ್ ಎರಡು ಸೇಮ್ ಅಲ್ಲೇನ್ರಿ? ಸೊ ಎಷ್ಟು? 0, ವಿಚ್ ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಎಫ್ ಬಿ ಇ ವ್ಯಾಲ್ಯೂ ಗೊತ್ತಿದೆಯಾ? ಸೊ ಬಿ ಇ ವ್ಯಾಲ್ಯೂ ಗೊತ್ತಿಲ್ಲ. ಬಿ ಸಿ ವ್ಯಾಲ್ಯೂ ಗೊತ್ತಿದೆಯಾ? ಬಿ ಸಿ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಇವೆರಡನ್ನ ಕಂಡುಹಿಡಿಯಬೇಕು. ಈಗ ಏನ್ ಮಾಡಬೇಕು? ಈಕ್ವಿಲಿಬ್ರಿಯಂ ಇನ ಎರಡು ಕಂಡೀಷನ್, ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್, ಎಫ್ ಆಫ್ ವೈ ನ ಹಾಕಬೇಕು. ಸೊ ಹಂಗಂದ್ರೆ ಏನ್ ಮಾಡಬೇಕು? ಇನ್ಕ್ಲೈನ್ ಫೋರ್ಸಸ್ ನ ಫಸ್ಟ್ ರಿಸಾಲ್ವ್ ಮಾಡಬೇಕು. ಸೊ ಈ ಇನ್ಕ್ಲೈನ್ ಫೋರ್ಸ್ ಏನಾಗ್ತಾ ಇದೆ? ಔಟ್ವರ್ಡ್. ಸೊ ಔಟ್ವರ್ಡ್ ಆಗ್ತಿರೋದ್ರಿಂದ ರಿಸಾಲ್ವ್ ಮಾಡಬೇಕಾದ್ರೂ ಕೂಡ ಔಟ್ವರ್ಡ್ ನೇ ಶೋ ಮಾಡಬೇಕು. ಸೊ ಎಫ್ ಬಿ ಇ ಯಾವುದು ಫೋರ್ಸ್ ಇರೋದು? ಎಫ್ ಬಿ ಇ ಇಂಟು ಹಾರಿಜಾಂಟಲ್ ಫೋರ್ಸ್ ಆಗಿರೋದ್ರಿಂದ ಕಾಸ್. ಸೊ ಕಾಸ್ ಡಿಗ್ರಿ ಎಷ್ಟು? ಥೀಟಾ ಎಷ್ಟಾಗಿರುತ್ತೆ ಅಂತಂದ್ರೆ ನೋಡಿ, ಇಲ್ಲಿ 60 ಡಿಗ್ರಿ ಇದೆ ಅಂತಂದ್ರೆ ಇಲ್ಲೂ ಕೂಡ 60 ಡಿಗ್ರಿ ಆಗಿರುತ್ತೆ. ಇಲ್ಲಿ 60 ಡಿಗ್ರಿ ಇದೆ ಅಂತಂದ್ರೆ ಇಲ್ಲೂ ಕೂಡ 60 ಡಿಗ್ರಿ ಆಗಿರುತ್ತೆ. ಸೊ ಇದನ್ನ ಏನಂತ ಕರಿತೀವಿ? ಆಲ್ಟರ್ನೇಟಿವ್ ಆಂಗಲ್ಸ್ ಅಂತ ಕರಿತೀವಿ. ನೋಡಿ ಹೀಗಿದೆ ಅಂತಂದ್ರೆ ಈ ಆಂಗಲ್ ಮತ್ತೆ ಈ ಆಂಗಲ್ ಸೇಮ್ ಇರುತ್ತೆ. ಈ ಆಂಗಲ್ ಮತ್ತೆ ಈ ಆಂಗಲ್ ನೋಡಿ, ಈ ಆಂಗಲ್ ಸೇಮ್ ಇದೆ. ಸೊ ಏನಂತ ಕರಿತೀವಿ? ಆಲ್ಟರ್ನೇಟಿವ್ ಆಂಗಲ್. ಸೊ ಆಲ್ಟರ್ನೇಟಿವ್ ಆಂಗಲ್ಸ್ ಸೇಮ್ ಇರುತ್ತೆ. ಸೊ ಏನಾಯ್ತು? 60 ಡಿಗ್ರಿ. ಎಫ್ ಬಿ ಇ ಕಾಸ್ 60 ಡಿಗ್ರಿ. ಸೊ ಇದೇನಾಗುತ್ತೆ? ಸೈನ್ ಎಫ್ ಬಿ ಇ ಸೈನ್ 60 ಡಿಗ್ರಿ. ನೆಕ್ಸ್ಟ್ ಇದು ಕೂಡ ಇನ್ಕ್ಲೈನ್ ಫೋರ್ಸ್, ಔಟ್ವರ್ಡ್ ಹೋಗ್ತಾ ಇದೆ. ಸೊ ಔಟ್ವರ್ಡ್ ತೋರಿಸಿ. ಎಫ್ ಎ ಬಿ ಇದರ ಮಧ್ಯೆ ಇರುವಂತ ಡಿಗ್ರಿ ಎಷ್ಟು? 60. ಸೊ ಇಲ್ಲೂ ಕೂಡ ಏನಾಗಿರುತ್ತೆ? 60 ಡಿಗ್ರಿನೇ ಆಗಿರುತ್ತೆ. ನೋಡಿ ಇಲ್ಲೂ ಕೂಡ 60 ಡಿಗ್ರಿ ಆಗಿರುತ್ತೆ. 60 ಆಲ್ಟರ್ನೇಟಿವ್. ಸೊ ಎಫ್ ಎ ಬಿ ಯಾವ್ದಿದು? ಹಾರಿಜಾಂಟಲ್ ಫೋರ್ಸ್. ಸೊ ಕಾಸ್ ನ ಯೂಸ್ ಮಾಡಬೇಕು. ಸೊ ಕಾಸ್ 60 ಡಿಗ್ರಿ. ನೆಕ್ಸ್ಟ್ ಎಫ್ ಎ ಬಿ ಸೈನ್ 60 ಡಿಗ್ರಿ. ಈಗ ಅಪ್ಲೈ ಮಾಡಿ ಈಕ್ವಿಲಿಬ್ರಿಯಂ ಕಂಡೀಷನ್ಸ್ ನ. ಮೊದಲನೇ ಕಂಡೀಷನ್ ಯಾವುದು? ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0. ಬಲಗಡೆ ಹೋಗ್ತಿದ್ರೆ ಪ್ಲಸ್, ಎಡಗಡೆ ಹೋಗ್ತಿದ್ರೆ ಮೈನಸ್. ಯಾವ್ಯಾವ್ದು ಇದೆ ನೋಡಿ? ಎಫ್ ಎ ಬಿ ಕಾಸ್ 60 ಎಡಗಡೆ ಹೋಗ್ತಾ ಇದೆ. ಸೊ ಏನ್ ಮಾಡಬೇಕು? ಮೈನಸ್ ಎಫ್ ಎ ಬಿ ಕಾಸ್ 60 ಡಿಗ್ರಿ. ನೆಕ್ಸ್ಟ್ ಹಾರಿಜಾಂಟಲ್ ಎಫ್ ಬಿ ಸಿ. ಸೊ ಬಲಗಡೆ ಹೋಗ್ತಾ ಇದೆ. ಸೊ ಡೈರೆಕ್ಟ್ ಎಫ್ ಬಿ ಸಿ. ನೆಕ್ಸ್ಟ್ ಎಫ್ ಬಿ ಇ ಕಾಸ್ 60 ಬಲಗಡೆ ಹೋಗ್ತಾ ಇದೆ. ಎಫ್ ಬಿ ಇ ಕಾಸ್ 60 ಡಿಗ್ರಿ. ನೆಕ್ಸ್ಟ್ ಯಾವ್ದಾದ್ರು ಹಾರಿಜಾಂಟಲ್ ಫೋರ್ಸ್ ಇದೆಯಾ? 1 2 3 ಮೂರೇ ಅಸೈಡ್ ಹಾರಿಜಾಂಟಲ್ ಫೋರ್ಸ್ಗಳು. ಈಗ ಯಾವ್ಯಾವ್ದು ವ್ಯಾಲ್ಯೂ ಗೊತ್ತು? ಎಫ್ ಎ ಬಿ ವ್ಯಾಲ್ಯೂ ಗೊತ್ತು. ಎಷ್ಟು? -34.641. ಸೊ ಇದು ಎಡಗಡೆ ಹೋಗ್ತಿರೋದ್ರಿಂದ ಮೈನಸ್. ಸೊ ಏನಾಯ್ತು? ಮೈನಸ್ ಎಫ್ ಎ ಬಿ ವ್ಯಾಲ್ಯೂ ಏನು? -34.641. ಅದನ್ನೇ ಬರೀರಿ. -34.641 ಇಂಟು ಕಾಸ್ 60 ಡಿಗ್ರಿ. ನೆಕ್ಸ್ಟ್ ಪ್ಲಸ್ ಎಫ್ ಬಿ ಸಿ ವ್ಯಾಲ್ಯೂ. ಎಫ್ ಬಿ ಸಿ ವ್ಯಾಲ್ಯೂ ಇಲ್ಲಿದೆಯಾ? ಇಲ್ಲ ಅಂದ್ರೆ ನಮಗೆ ಗೊತ್ತಿಲ್ಲ. ಎಫ್ ಬಿ ಸಿ ಪ್ಲಸ್ ಎಫ್ ಬಿ ಇ ವ್ಯಾಲ್ಯೂ. ಬಿ ಇ ವ್ಯಾಲ್ಯೂ ಇಲ್ಲಿದೆಯಾ? ಇಲ್ಲ. ಸೊ ನಮಗೆ ಗೊತ್ತಿಲ್ಲ. ಎಫ್ ಬಿ ಇ ಕಾಸ್ 60. ಇವಾಗ ಏನಾಯ್ತು? 2 ಅನ್ನೋನ್ಸ್ ಆಯ್ತು. ಸೊ ಅಂದ್ರೆ ಇದನ್ನ ಸಾಲ್ವ್ ಮಾಡಕ್ಕಾಗಲ್ಲ. ಸೊ ಇದನ್ನ ಈಕ್ವೇಶನ್ ಎಕ್ಸ್ ಅಂತ ತಗೊಳ್ಳಿ. ಏನಾದ್ರೂ ತಗೊಳ್ಳಿ, ಈಕ್ವೇಶನ್ ಏನಾದ್ರೂ ತಗೊಳ್ಳಿ. ಈಗ ಇನ್ನೊಂದು ಕಂಡೀಷನ್ ಹಾಕೋಣ. ಯಾವುದು? ಸಮೇಷನ್ ಆಫ್ ಎಫ್ ಆಫ್ ವೈ ಇಸ್ ಈಕ್ವಲ್ ಟು 0. ಮೇಲ್ಗಡೆ ಹೋದ್ರೆ ಪಾಸಿಟಿವ್, ಕೆಳಗಡೆ ಹೋದ್ರೆ ನೆಗೆಟಿವ್. ಸೊ ಯಾವ್ದಿದೆ? ವರ್ಟಿಕಲ್ ಫೋರ್ಸಸ್ ನೋಡಿ ಇಲ್ಲಿ. ಎಫ್ ಎ ಬಿ ಸೈನ್ 60 ಕೆಳಗಡೆ ಬರ್ತಾ ಇದೆ. ಕೆಳಗಡೆ ಬರ್ತಿದ್ರೆ ಮೈನಸ್ ಎಫ್ ಎ ಬಿ ಸೈನ್ 60 ಡಿಗ್ರಿ. ನೆಕ್ಸ್ಟ್ ಇಲ್ಲಿ ಎಫ್ ಬಿ ಇ ಸೈನ್ 60 ಡಿಗ್ರಿ ಕೆಳಗೆ. ಸೊ ಕೆಳಗೆ ಅಂದ್ರೆ ಮೈನಸ್ ಎಫ್ ಬಿ ಇ ಸೈನ್ 60 ಡಿಗ್ರಿ. ನೆಕ್ಸ್ಟ್ ಇನ್ನೊಂದು ಯಾವುದು? ಎಫ್ ಬಿ ಎಫ್ ಕೆಳಗಡೆ ಬರ್ತಾ ಇದೆ. ಸೊ ಇದು ಕೂಡ ಮೈನಸ್ ಎಫ್ ಬಿ ಎಫ್. ಎಫ್ ಎ ಬಿ ವ್ಯಾಲ್ಯೂ ಗೊತ್ತಿದೆ. ಎಷ್ಟು? -34.641. ಸೊ ಎಫ್ ಎ ಬಿ. ಸೊ ಅದರ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. ಎಷ್ಟು? -34.641 ಇಂಟು ಸೈನ್ 60. ನೆಕ್ಸ್ಟ್ ಎಫ್ ಬಿ ಇ ವ್ಯಾಲ್ಯೂ ಗೊತ್ತಿದೆಯಾ? ಎಫ್ ಬಿ ಇ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಎಫ್ ಬಿ ಇ ಸೈನ್ 60. ನೆಕ್ಸ್ಟ್ ಎಫ್ ಬಿ ಎಫ್. ಸೊ ಎಫ್ ಬಿ ಎಫ್ ವ್ಯಾಲ್ಯೂ ಏನು? 0. ಎಫ್ ಬಿ ಎಫ್ ವ್ಯಾಲ್ಯೂ 0. ಸೊ 0.
ಇವಾಗ ಸೊ ಇದು 0 ಅಂತಂದ್ರೆ ಇದನ್ನು ತೆಗೆದಾಕ್ಬಿಡಿ, ಇದೇನು ಬೇಕಾಗಿಲ್ಲ. ಇವಾಗ ಸೊ ಮೈನಸ್ ಇಂಟು ಮೈನಸ್ ಏನಾಯ್ತು ಪ್ಲಸ್. ಸೊ ಪ್ಲಸ್ ಇರೋದನ್ನ ಈ ಕಡೆ ಉಳಿಸ್ಕೊಳ್ಳಿ. 34.641 sin 60 ಡಿಗ್ರಿ. ನೆಕ್ಸ್ಟ್ ಈ ಮೈನಸ್ ಇರೋದನ್ನ ಈ ಕಡೆ ತಂದ್ರೆ ಏನಾಗುತ್ತೆ ಮೈನಸ್ ಇದ್ದಿದ್ದು ಈ ಕಡೆ ಹೋದ್ರೆ ಪ್ಲಸ್ FBE sin 60 ಡಿಗ್ರಿ. ಈಗ ನನಗೆ ಬೇಕಾಗಿರೋದು FBE ವ್ಯಾಲ್ಯೂ ಮಾತ್ರ. ಸೊ ಏನ್ ಮಾಡ್ತೀನಿ sin 60 ನ ಆ ಕಡೆ ಕಳಿಸ್ತೀನಿ. ಸೊ ಆ ಕಡೆ ಕಳಿಸಿದಾಗ ಏನಾಗುತ್ತೆ ಕೆಳಗಡೆ ಬರುತ್ತೆ sin 60 ಡಿಗ್ರಿ. ನೆಕ್ಸ್ಟ್ sin 60 ಕ್ಯಾನ್ಸಲ್. ಸೊ ಇನ್ನು ಉಳಿದಿದ್ದೇನು FBE ವ್ಯಾಲ್ಯೂ 34.641 FBE which is equal to 34.641. ಸೊ ಈ ಈಕ್ವೇಶನ್ ಅಲ್ಲಿ FBE ವ್ಯಾಲ್ಯೂ ಗೊತ್ತಿರಲಿಲ್ಲ, FBC ವ್ಯಾಲ್ಯೂ ಗೊತ್ತಿರಲಿಲ್ಲ. ಇವಾಗ FBE ವ್ಯಾಲ್ಯೂ ಗೊತ್ತು, FBC ನ ಕಂಡುಹಿಡಿಬಹುದಾ? ಹೌದು. ಸಬ್ಸ್ಟಿಟ್ಯೂಟ್ ಮಾಡಿ ಈ ವ್ಯಾಲ್ಯೂನ. ಸೊ ಏನಾಗುತ್ತೆ 0 is equal to minus into minus plus 34.641 cos 60 degree plus FBC plus FBE ವ್ಯಾಲ್ಯೂ ಏನು 34.641 cos 60 degree. ಈಗ ನೋಡಿ 34.641 cos 60 34.641 cos 60 ಏನಾಗುತ್ತೆ 2 into 34.641 cos 60 ಡಿಗ್ರಿ. ಈಗ FBE ವ್ಯಾಲ್ಯೂ FBC ವ್ಯಾಲ್ಯೂ ಬೇಕಾಗಿದೆ. ಸೊ ಏನಾಯ್ತು ಮೈನಸ್ FBC. ಇವಾಗ ಏನ್ ಮಾಡ್ತೀನಿ ಮೈನಸ್ ಆ ಕಡೆ ಕಳಿಸಿದ್ರೆ ಏನಾಯ್ತು FBC is equal to minus 2 into 34.641 cos 60 ಡಿಗ್ರಿ. ಸೊ ಇದರ ವ್ಯಾಲ್ಯೂ ಏನಾಗುತ್ತೆ ಕ್ಯಾಲ್ಸಿಲ್ ಹಾಕಿದ್ರೆ minus 34.641 ಕಿಲೋ ನ್ಯೂಟನ್. ಸೊ ಯಾವ ವ್ಯಾಲ್ಯೂ ಸಿಕ್ತು FBC ವ್ಯಾಲ್ಯೂ ಸಿಕ್ತು. FBC which is equal to minus 34.641 ಕಿಲೋ ನ್ಯೂಟನ್. ನಾನು ಹೇಳಿದ್ದೆ ಆರ್ ಮೆಂಬರ್ಸಿನ ಫೋರ್ಸ್ ನ ಕಂಡುಹಿಡಿಯಿರಿ ಅಂತ 6 ಜನದ್ದಾಯ್ತು. ಸೊ ಇಲ್ಲಿ ಕಂಪ್ಲೀಟ್ ಆಯ್ತಾ? ಇಲ್ಲ. ಸೊ ಟೇಬಲ್ ನ ಬರೀಬೇಕು. ಸೊ ಟೇಬಲ್ ಮೇಲೆನೆ ನಿಮ್ಮ ಒಂದು ಆನ್ಸರ್ ನ ವೆರಿಫೈ ಮಾಡೋದು ಇನ್ವಿಜಿಲೇಟರ್. ಸೊ ಪ್ಲಸ್ ಇದ್ರೆ ಟೆನ್ಸೈಲ್, ಮೈನಸ್ ಇದ್ರೆ ಕಂಪ್ರೆಸಿವ್. ಸೊ ಅದನ್ನ ನೆನಪಿಟ್ಕೊಳ್ಳಿ ಬರೆಯೋದನ್ನ. ಅಷ್ಟನ್ನು ಕೂಡ ಟೇಬಲ್ ಅಲ್ಲಿ ಇನ್ಸರ್ಟ್ ಮಾಡಬೇಕು. ಸೀರಿಯಲ್ ನಂಬರ್ 1 ಫೋರ್ಸ್ ಇನ್ ದ ಮೆಂಬರ್ಸ್, ಮ್ಯಾಗ್ನಿಟ್ಯೂಡ್, ನೇಚರ್. ಈಗ ನಾನು ಹೇಳಿದ್ದೆ ಏನು 11 ಮೆಂಬರ್ಸ್ ಕಂಡುಹಿಡಿಬೇಕಿತ್ತು. ಇದು ಸಿಮಿಟ್ರಿ ಆಗಿರೋದ್ರಿಂದ 6 ಜನದ ಕಂಡುಹಿಡಿದಿದ್ದೀನಿ. ಯಾರ್ಯಾರು ಸಿಮಿಟ್ರಿ ಅಂತ ಕಂಡುಹಿಡಿಬೇಕು ನೋಡಿ. AB ಮತ್ತೆ CD ಸಿಮಿಟ್ರಿ ನೋಡಿ. ಇವೆರಡು ಹಿಂಗ್ ಮಡಿಸಿದ್ರೆ AB ಮೇಲೆ CD ಬರುತ್ತೆ. ಸೊ ಸೀರಿಯಲ್ ನಂಬರ್ 1 FAB ಕಾಮ FCD. FAB ವ್ಯಾಲ್ಯೂ ಏನಪ್ಪ ಮೈನಸ್ 34.641. ಅವ್ರು ಕೇಳಿರೋದೇನು ಮ್ಯಾಗ್ನಿಟ್ಯೂಡ್ ಅಲ್ಲಿ ಬರೀಬೇಕು. ಈ ಪ್ಲೇಸ್ ಅಲ್ಲಿ ಮಾತ್ರ ಪಾಸಿಟಿವ್ ಬರೀರಿ 34.641. ಇನ್ನು ಉಳಿದಿದ್ದರಲ್ಲಿ ಎಲ್ಲಾದ್ರೂ ಮೈನಸ್ ಇದ್ರೆ ಮೈನಸ್ ಅಂತಾನೆ ಬರೀರಿ 34.641. ಸೊ ನಾನು ಅಲ್ಲೆಲ್ಲ ಮೈನಸ್ ಬರೆದು ಇನ್ವಿಜಿಲೇಟರ್ಗೆ ಹೇಗೆ ಗೊತ್ತಾಗುತ್ತೆ ನಾನು ಮೈನಸ್ ಬರ್ದಿದ್ದೀನಿ ಅಂತಂದ್ರೆ ನೋಡಿ ಕಂಪ್ರೆಸಿವ್ ಫೋರ್ಸ್. ಕಂಪ್ರೆಸಿವ್ ಅಂತಂದ್ರೆ ಮೈನಸ್ ಅಂತ ಅರ್ಥ ಅಷ್ಟೇ. ನೆಕ್ಸ್ಟ್ ಎರಡನೇದು FAF. ಸೊ FAF ಮತ್ತೆ FGD ಎರಡು ಕೂಡ ಸೇಮ್ ಇರುತ್ತೆ. FAF ಮತ್ತೆ FGD. ಸೊ FAF ವ್ಯಾಲ್ಯೂ ಏನು 17.32. ಸೊ ಪಾಸಿಟಿವ್ ಇದ್ರೆ ಹಾಗೆ ಬರೀಬೇಕು 32 ಕಿಲೋ ನ್ಯೂಟನ್. ಯಾವ ಫೋರ್ಸು ಟೆನ್ಸೈಲ್ ಫೋರ್ಸ್ ಪಾಸಿಟಿವ್ ಇರೋದ್ರಿಂದ. ನೆಕ್ಸ್ಟ್ FE ಮತ್ತೆ EG ಎರಡು ಕೂಡ ಸೇಮ್ ಇರುತ್ತೆ. FFE FEG ಎರಡು ಕೂಡ ಸೇಮ್ ಇರುತ್ತೆ. FFE ವ್ಯಾಲ್ಯೂ ಏನು 17.32 ಪ್ಲಸ್ ಇರೋದ್ರಿಂದ ಟೆನ್ಸೈಲ್. ನೆಕ್ಸ್ಟ್ ಯಾವುದು ಫೋರ್ಸು ಇದಾಯ್ತು. ನೆಕ್ಸ್ಟ್ BE ವ್ಯಾಲ್ಯೂ. ಸೊ ಫೋರ್ಸ್ BE which is equal to force BE which is equal to EC. ಸೊ ಫೋರ್ಸ್ EC ನಾಲ್ಕನೇದು. ಸೊ BE ವ್ಯಾಲ್ಯೂ ಏನು BE ವ್ಯಾಲ್ಯೂ 34.641. ಯಾವ ಫೋರ್ಸು ಟೆನ್ಸೈಲ್ ಫೋರ್ಸ್ ಪಾಸಿಟಿವ್ ಇರೋದ್ರಿಂದ. ನೆಕ್ಸ್ಟ್ BC ವ್ಯಾಲ್ಯೂ. ಸೊ BC ವ್ಯಾಲ್ಯೂ ಸಪರೇಟ್. ಸೊ ಇದನ್ನು ಇಷ್ಟನ್ನು ಮಾತ್ರ ಫೋಲ್ಡ್ ಮಾಡಬಹುದು. ಸೊ ಇದ್ರಷ್ಟುದು ವ್ಯಾಲ್ಯೂ ಏನಂತೆ ಫೋರ್ಸ್ದು ಫಿಫ್ತ್ ಫೋರ್ಸ್ BC ಅದರ ವ್ಯಾಲ್ಯೂ ಏನು ಫೋರ್ಸ್ BC ವ್ಯಾಲ್ಯೂ ಮೈನಸ್ 34.641. ಸೊ ಅದನ್ನ ಪಾಸಿಟಿವ್ ಆಗಿ ಬರೀಬೇಕು ಮ್ಯಾಗ್ನಿಟ್ಯೂಡ್ ಆಗಿರೋದ್ರಿಂದ. ಸೊ 34.641 ಕಂಪ್ರೆಸಿವ್ ಫೋರ್ಸ್. ನೆಕ್ಸ್ಟ್ ಇನ್ನು ಉಳಿದಿರುವಂತದ್ದು ಯಾವುದು ಫೋರ್ಸ್ FB. ಸೊ ಫೋರ್ಸ್
ಎಫ್ ಬಿ ಇಲ್ಲಿಂದ ಇಲ್ಲಿವರೆಗೂ ಇರೋದು. ಸೊ ಇದು ಮತ್ತೆ ಯಾವ್ದು ಈಕ್ವಲ್ ಫೋರ್ಸ್ ಜಿ ಸಿ. ಫೋರ್ಸ್ ಎಫ್ ಬಿ ಇಸ್ ಈಕ್ವಲ್ ಟು ಫೋರ್ಸ್ ಜಿ ಸಿ. ಫೋರ್ಸ್ ಎಫ್ ಬಿ ವಿಚ್ ಈಸ್ ಈಕ್ವಲ್ ಟು ಫೋರ್ಸ್ ಜಿ ಸಿ. ಸೊ ಇದರ ವ್ಯಾಲ್ಯೂ ಫೋರ್ಸ್ ಎಫ್ ಬಿ ವ್ಯಾಲ್ಯೂ 0. ಸೊ ನೇಚರ್ ಏನು ಬರೆಯಂಗಿಲ್ಲ. ಸೊ ಅದಕ್ಕೆ ನಾನು ಟೆನ್ಸೈಲ್ ಕಂಪ್ರೆಸಿವ್ ಏನು ಬರಿಬೇಡ್ರಿ ಅಂತ ಹೇಳಿದೆ. ಸೊ ಟ್ರಸ್ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇವಾಗ ಮೆಥಡ್ ಆಫ್ ಜಾಯಿಂಟ್ ಪ್ರಾಬ್ಲಮ್ ಇದು. ನೆಕ್ಸ್ಟ್ ಮೆಥಡ್ ಆಫ್ ಫ್ರಿಕ್ಷನ್ ಅಲ್ಲಿ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಅದರ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ವಿಡಿಯೋಲಿ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.